ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 4:15 ಆಗಿದೆ. ನಾವು ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಸ್ಟಾರ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಕೂಡ ಇದು ನಮ್ದು ಫಸ್ಟ್ ವ್ಯೂ. ಇಲ್ಲಿ ಸ್ಟಾಪ್ ಮಾಡಿದೀವಿ. ಇದಾದ್ಮೇಲೆ 1 by 1 ವಿಡಿಯೋಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಬನ್ನಿ, ವಿಡಿಯೋದಾಗ ಹೋಗೋಣ. ಟೋಟಲ್ 7 ಮೆಂಬರ್ಸ್ ಇದೀವಿ. ಇದರಲ್ಲಿ ನಮ್ಮ ರತ್ನಾಕರ್ ಇವ್ರು ಕೂಡ ಬಂದಿದ್ದಾರೆ, ನಮ್ಮ ಮಯೂರ್ ಬ್ರೋ ಇದ್ದಾರೆ. ನಾನು ಮುಂದೆ ವಿಡಿಯೋದಲ್ಲಿ ಕಾಣ್ತೀನಿ. ಬಾಯ್, ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಮಾರ್ನಿಂಗ್ 4 o'clock ಆಗಿತ್ತು ಫ್ರೆಂಡ್ಸ್. ಸೂಪರ್ ಆಗಿದೆ. ಬಟ್ ಏನಂದರೆ ಒಂದು ಬ್ಯಾಡ್ ನ್ಯೂಸು, ಫುಲ್ ಟ್ರಾಫಿಕ್ ಆಗಿದೆ. ಮಾರ್ನಿಂಗ್ ಟೈಮಲ್ಲಿ ಆಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ರೀಫಿಲ್ಲಿಂಗ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ. 6:30 ಆಯಿತು. ಇನ್ನು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಲ್ಲಿ ಮಧ್ಯದಲ್ಲಿ ಬ್ರೇಕ್ ತೊಗೊಳ್ತಾ ಮುಂದಕ್ಕೆ ಹೋಗ್ತೀವಿ. ವೆದರ್ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್. ಕೆಲವತ್ತಲ್ಲಿ ಬಿಸಿಲಿದೆ, ಕೆಲವತ್ತಲ್ಲಿ ಕೋಲ್ಡ್ ಇದೆ. ಚೆನ್ನಾಗಿದೆ, ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೀಗೆ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಾಸನಿಗೆ ಪಯಣ ಮಾಡ್ತಾ ಇದ್ದೀವಿ. ಇಲ್ಲೊಂದು ಸ್ಟಾಪ್ ಮಾಡಿಕೊಂಡು. ಲೈಫಲ್ಲಿ ನೀವು ಏನೇ ಮಾಡಿ ನಿಮಗೋಸ್ಕರ ಮಾಡಿ, ಬೇರೆಯವ್ರ ಪರ್ಪಸ್ ಆಗಿ ಮಾಡಬೇಡಿ. ಆವಾಗಲೇ ನೀವು ಹ್ಯಾಪಿಯಾಗಿರೋಕ್ಕಾಗುತ್ತೆ. ನೀವು ವರ್ಕ್ ಮಾಡೋದ್ರಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆನಾ? ಹಾಗೆ ಸ್ವಲ್ಪ ದೂರ ನಂತರ ನಾವು ಒಂದು ಬ್ರೇಕ್ ಮಾಡಿಕೊಂಡು ಸ್ವಲ್ಪ ಚಿಲ್ಲಾಗಿ ನೆಕ್ಸ್ಟ್ ಹಾಸನ್ಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಮತ್ತೊಂದು ಸ್ಮಾಲ್ ಬ್ರೇಕ್ದೊಂದಿಗೆ ನಾವು ಮತ್ತೆ ಮುಂದೆ ಪ್ರಯಾಣ ಮಾಡಿದ್ವಿ. ಇವ್ರ ಹಿಂದೆ ನನಗೆ ಹೋದರೆ ಭಾಳ ಖುಷಿ ಅನಿಸುತ್ತೆ. ಏನಪ್ಪ ಅಂದರೆ ಪ್ರಾಪರ್ ಗೈಡೆನ್ಸ್ಲಿಂದ ಯಾವುದ್ಯಾವುದೇ ಸ್ಟೆಪ್ಪಿಗೆ ಹೋಗ್ಬೇಕಂತ ಪರ್ಫೆಕ್ಟಾಗಿ ಸೆಟ್ ಮಾಡಿರ್ತಾನೆ. ಇದಾಗಷ್ಟರಲ್ಲಿ ನಮಗೊಂದು ಪ್ರಾಬ್ಲಮ್ ಫೇಸ್ ಆಯ್ತು ಫ್ರೆಂಡ್ಸ್. ಹಾಸನದಲ್ಲಿ ನನ್ನ ಗಿರೀಶನ್ ಫ್ರೆಂಡ್, ಅವನ ಬೈಕಿಗೆ ಫ್ಯೂಸ್ ಹೋಗಿದೆ, ಅಂದರೆ ಸೆಲ್ಫ್ ಹಾಕುವಂಥ ಫ್ಯೂಸ್ ಹೋಗಿದೆ. ಅದನ್ನ ನಮ್ಮ ರತ್ನಾಕರ್ ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನ ಯಾವ ಥರ ರೀಪ್ಲೇಸ್ಮೆಂಟ್ ಮಾಡ್ಬೇಕಂತೇಳಿ ಅವ್ನು ಮೊದಲೇ ಮಾಡಿದ್ದಾನೆ. ಫ್ಯೂಸ್ ಕೂಡ ಎಕ್ಸ್ಟ್ರಾ ತೊಗೊಂಬಂದಿದ್ದಾನೆ. ಅವನಿಗೆಲ್ಲ ಗೊತ್ತು. ವೆಹಿಕಲ್ ಬಗ್ಗೆಲ್ಲ, ಹಾರ್ನೆಸ್ಗಳ ಬಗ್ಗೆಲ್ಲ ಅವನೇ ಡಿಸೈನಿಂಗು ಎಲ್ಲ ಮಾಡೋದು. ಶ್ರೇಯಸ್ ಬ್ರೋ ಇವ್ರದೇ ಇದೆ, ಗೋಪುರ ಇವ್ರದೇ ಅದ. ಹೀಗೆ ಹಾಸನಲ್ಲಿ ನಾವು ಆಹಾರ ಕಟ್ಟೆ ಅಂತೇಳಿ ಒಂದು ರೆಸ್ಟೋರೆಂಟ್ ಬಂದಿದ್ವಿ. ಚೆನ್ನಾಗಿದೆ. ಆಂಬಿಯೆಂಟ್ ಮಾತ್ರ ಲುಕ್ ಸೂಪರ್ ಅಂತ ಹೇಳ್ಬೋದು. ತಿಂಡಿ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಯಾರು ಇಡ್ಲಿ, ದೋಸೆ, ಪೂರಿ ಏನು ಬೇಕಾದ್ರೆ ಅದು ಆರ್ಡರ್ ಮಾಡಿಕೊಂಡು ನಾನು ಒಂದು ಇಡ್ಲಿ, ದೋಸೆ ಮತ್ತು ಆರ್ಡರ್ ಮಾಡಿಕೊಂಡೆ. ತಿಂಡಿ ಮುಗಿಸ್ಕೊಂಡು ನಾನು ಸೀದಾ ಬೇಲೂರಿಗೆ ಹೋಗೋದೆ. ಹಾಯ್ ಬ್ರೋ, ಮಯೂರ್ ಬ್ರೋ, ಹಾಯ್ ಎಲ್ಲರಿಗೆ ಹಾಯ್. ಇದಾದಮೇಲೆ ನೆಕ್ಸ್ಟ್ ಸೀದಾ ಬೇಲೂರಿಗೆ ಹೋಗೋದೆ. ಹೀಗೆ ನಮ್ಮ ತಿಂಡಿ ಮುಗಿಸ್ಕೊಂಡು ನಾನು ನೆಕ್ಸ್ಟು ಪಯಣಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೇಲೂರಿಗೆ ಹೋಗೋದಿನ ನೆಕ್ಸ್ಟು ಆ್ಯಸ್ ಪರ್ ಮ್ಯಾಪ್ ಪ್ರಕಾರನೇ ಹೋಗ್ತಾ ಇದ್ದೀವಿ. ಹೀಗೆ ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಬೇಲೂರಿನ ಹತ್ತಿರ ಯೋಗಾಚಿ ಡ್ಯಾಮ್ ಅಂತೇಳಿ ಒಂದು ಬರುತ್ತೆ. ಅದೊಂದು ನೋಡಿಕೊಂಡು ನೆಕ್ಸ್ಟು ಹೋಗೋದೆ. ಇದು ಆ್ಯಕ್ಚುಲಿ ಎಂಟ್ರಿ ಇಲ್ಲ, ಔಟ್ಸೈಡ್ಲಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಫುಲ್ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಜಸ್ಟ್ ಒಂದು ಕ್ಲಿಪ್ ಒಂದೇ ಹಾಕಿದ್ದೀನಿ ನೋಡಿ. ಫುಲ್ ನೀರಿದೆ, ಪರವಾಗಿಲ್ಲ. ಐ ಥಿಂಕ್ ರಿಸ್ಟ್ರಿಕ್ಷನ್ ಇದೆ ಇದು ಇನ್ಸೈಡು. ಪಬ್ಲಿಕ್ ಎಲ್ಲ ಹಲೋ ಇಲ್ಲ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್ ವ್ಯೂ ಮಾತ್ರ. ಹೀಗೆ ಸ್ವಲ್ಪ ಜರ್ನಿ ಮಾಡಿದ ತಕ್ಷಣ ನಾವು ಬೇಲೂರಿಗೆ ರೀಚ್ ಆಗಿದ್ದೀವಿ. ದೇವಸ್ಥಾನಕ್ಕೆ ಇನ್ನೂ ಸ್ವಲ್ಪ ದೂರದಲ್ಲಿ ಇದ್ದೀವಿ. ಪ್ರೆಸೆಂಟು ನಾವು ಈಗ ಬೇಲೂರಿನ ಚೆನ್ನಕೇಶ್ವರ ಟೆಂಪಲ್ ಮುಂದೆ ಹತ್ರ ಇದ್ದೀವಿ. ಎಂಟ್ರೆನ್ಸಲ್ಲಿ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತೇಳಿ ಎಲ್ಲ ತೋರಿಸ್ತೀನಿ ನಿಮಗೆ. ಭಾಳ ಆರ್ಕಿಟೆಕ್ಚರಲ್ಲಿ ಭಾಳ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನೋಡೋಣ ಬನ್ನಿ ಒಳಗಡೆ. ಹೀಗೆ ನಾವು ಗಾಡಿಯನ್ನು ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಬನ್ನಿ ಫ್ರೆಂಡ್ಸು. ನಾನು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀನಿ. ಎಂಟ್ರಿ ಮಾತ್ರ ಎಕ್ಸಲೆಂಟ್ ಇದೆ, ಭಾಳ ಓಲ್ಡು. ಈ ದೇವಸ್ಥಾನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿ ಫೇಮಸ್ ಆಗಿದೆ. 900 ಇಯರ್ಸ್ ಆಗಿದೆ ಓಲ್ಡ್ ಏಜ್ ಟೆಂಪಲ್ ಇದು. ಟೋಟಲ್ 103 ಇಯರ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹೊಯ್ಸಳಾಸ್ ಕಿಂಗ್ಸ್, ವಿಷ್ಣುವರ್ಧನ್ ಅಂತೇಳಿ ಅವ್ರ ಹೆಸರು. ಒನ್ ಆಫ್ ದ ಮಾಸ್ಟರ್ ಪೀಸ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ವೆರಿ ಡೀಟೇಲಿಂಗ್ಸ್ ಇನ್ ಎವ್ರಿ ಸ್ಕಲ್ಪ್ಚರ್ಸು. ನೋಡಿ, ಎಂಟ್ರೆನ್ಸಲ್ಲಿ ಒಂದು ಸ್ಪೇಷಿಯಸ್ ಆಗಿ ಗ್ರೌಂಡ್ ಇದೆ. ಈ ದೇವಸ್ಥಾನ ವಿಶೇಷ ಆರ್ಕಿಟೆಕ್ಚರ್ ಆಗಿ ಮಾಡಿದ್ದಾರೆ. ಸ್ಟಾರ್ ಆಕಾರದಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ಶಿಲ್ಪಿಯಲ್ಲಿ ಒಂದು ಜೀವ ಹುಟ್ಟಿ ಬರುವಂಥ
ಕಲ್ಪನೆ ಇದರಲ್ಲಿ ಇದೆ. ನೋಡಿ, ಎವ್ರಿ ಡೀಟೇಲಿಂಗ್ಸ್ ಕೊಟ್ಟಿದ್ದಾರೆ, ವಿತೌಟ್ ಎನಿ ಮಿಷನ್ಸ್, ವಿತೌಟ್ ಎನಿ ಡ್ರಿಲ್ಲಿಂಗ್ ಟೂಲ್ಸ್ ಆ್ಯಂಡ್ CNC ಟೂಲ್ಸ್. Nowadays they can't to be built of these type of architectures. ಈಗಿನ ಜನ್ರೇಷನ್ದಲ್ಲಿ ಈ 2026 ಈ ಥರ ಆರ್ಕಿಟೆಕ್ಚರ್ ಕೊಡೋಕ್ಕೆ ಆಗಲ್ಲ. ನೋಡಿ, ಎವ್ರಿ ಡೀಟೇಲಿಂಗಲ್ಲಿ ಒಂದು ಪ್ರಾಣ ಬರುತ್ತೆ, ಅಲ್ಲಿ ರಿಯಲಾಸ್ಟಿಕ್ ಇದೆ ಅಮ್ಮಂಗಿದೆ. ಯಾವುದೇ ಒಂದು ಸ್ಮಾಲ್ ಡೀಟೇಲಿಂಗ್ಸು ಇದು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೀವು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ನೋಡಿದ್ರೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಎವ್ರಿ ಅಲ್ಲಿ ಸ್ಪೇಸ್ ಸಿಕ್ಕರೆ ಅಲ್ಲಿ ಅವರು ಶಿಲ್ಪಿಯನ್ನು ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣವೇ ಒಂದು ಕಾರ್ವಿಂಗ್ ಇದೆ, ರೌಂಡ್ ಶೇಪ್ ಆಗಿ ಡೂಮ್ ಥರ. ಇದು ಒಂದು ಮೈಂಡ್ ಬ್ಲೋಯಿಂಗ್ ಫ್ರೆಂಡ್ಸ್. ಇದು ನೋಡೋಕ್ಕೆ ಆಗುತ್ತೆ, ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಎವ್ರಿ ಡೀಟೇಲ್ಸ್ ಒಂದು 3D ಆರ್ಕಿಟೆಕ್ಚರಲ್ಲಿ ಇದೆ ಇದು. ಸ್ನೇಹಿತರೆ, ಇದು ಒಂದು ದೇವಸ್ಥಾನ ಫೈನಲ್ ಆಗಿ ಕಂಪ್ಲೀಟ್ ಆಗಿದ್ದು 103 ಇಯರ್ಸ್ ಆದಮೇಲೆ. ವೀರಬಲ್ಲಾಳ ದೇವ ಅಂತೇಳಿ ಅವರು ರೂಲಿಂಗ್ ಟೈಮಲ್ಲಿ ಇದು ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಪಿಲ್ಲರ್ ಮೇಲೆ ಒಂದು ಲೇಡಿ ಒಂದು ಫಿಗರ್ ಏನಿರುತ್ತಲ್ಲ, ಸ್ಕಲ್ಪ್ಚರ್ಸ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಒಂದೊಂದು ಪಿಲ್ಲರ್ ಒಂದೊಂದು ರೂಲಿಂಗ್ ಮಾಡ್ತಾ ಇದೆ. ಈ ದೇವಸ್ಥಾನದಲ್ಲಿ ಮೇನ್ ವಿಗ್ರಹ ವಿಷ್ಣುನ ವಿಗ್ರಹ, ಅದೇ ಚೆನ್ನಕೇಶ್ವರ ದೇವಸ್ಥಾನ ಅಂತೇಳಿ ಕರೆಯುತ್ತಾರೆ. ಹೊಯ್ಸಳ ಸ್ಟೈಲಲ್ಲಿ ಟೋಟಲ್ ಆರ್ಕಿಟೆಕ್ಚರ್ ಇದೆ. ಈ ದೇವಸ್ಥಾನ ಬ್ಲ್ಯಾಕ್ ಸ್ಟೋನಲ್ಲಿ ಮಾಡಿದ್ದಾರೆ. ಟೋಟಲ್ಲು ವೆರಿ ಸಾಫ್ಟ್ ಮೆಟೀರಿಯಲ್, ಸೋಪ್ ಸ್ಟೋನ್ ಅಂತ ಇದರ ಹೆಸರು ಕರೀತಾರೆ. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ತುಮಕೂರಿಂದ ಇದನ್ನು ತಗೊಂಬಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಹೆಂಗಿದೆ ಅಂದರೆ, ಇನ್ನು ಮತ್ತು ಎಕ್ಸಿಟ್ ಡಿಫ್ರೆಂಟ್ ಟೈಪ್ ಆಗಿ ಕೊಟ್ಟಿದ್ದಾನೆ. ಫ್ರಂಟಲ್ಲಿ ಎಂಟ್ರಿ ಆಗ್ತೀವಿ, ಸೈಡಲ್ಲಿ ಬಂದು ಸೈಡು ಲೆಫ್ಟಲ್ಲಿ ಬಂದು ಎಕ್ಸಿಟ್ ಆಗ್ತೀವಿ, ಆ ಥರ ಮಾಡಿದ್ದಾನೆ. ಟೋಟಲ್ ಸ್ಟಾರ್ ಆಕಾರದಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿದ್ದಾನೆ. ಒಳಗಡೆ ದರ್ಶನ ಮಾಡ್ಕೊಂಡು ಹೊರಗ್ ಬಂದಿದೀವಿ. ಇಲ್ಲೆಲ್ಲ ವಿಡಿಯೋ ರಿಸ್ಟ್ರಿಕ್ಷನ್ ಏನು ಅಷ್ಟೊಂದಿಲ್ಲ, ಬಟ್ ಎಲ್ಲ ಕವರ್ ಮಾಡಕ್ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಒನ್ ಆಫ್ ದ ಎಕ್ಸಲೆಂಟ್ ವ್ಯೂ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಆರ್ಕಿಟೆಕ್ಚರ್ ಮಾತ್ರ ಮಾರ್ವಲಸ್. ಇದು ಸೂಪರ್ ಫ್ರೆಂಡ್ಸ್. ನೀವು ಒಂದ್ಸಲ ಆದ್ರೂ ನೋಡ್ಬೇಕಿದು. ಆಲ್ಮೋಸ್ಟ್ ಆಲ್ ಕರ್ನಾಟಕದವ್ರು ಎಲ್ಲಾರು ನೋಡಿರ್ತಾರೆ. ಇದು ಸೂಪರ್ ಅಂತ ಹೇಳ್ಬೋದು. 900 ಇಯರ್ಸ್ ಆಗಿದೆ ಫ್ರೆಂಡ್ಸ್. ಇವತ್ತಿಗೂ ಇದು ಒಂದು ವಂಡರ್ಫುಲ್ ಆರ್ಕಿಟೆಕ್ಚರ್. ವರ್ಲ್ಡ್ ಹೆರಿಟೇಜ್ ಕೂಡ ಆಗಿದೆ ಇದು. ಆಕ್ಚುಲಿ ಈಗ ಪೆಟ್ರೋಲ್ ರೀಫಿಲ್ಲಿಂಗ್ ಮಾಡಿಸ್ತಾ ಇದೀವಿ. ನಮ್ಮೆಲ್ಲರಿಗೂ ನಯಾರ ಪೆಟ್ರೋಲ್ ಬ್ಯಾಂಕ್ ಬಂದಿದ್ದೀನಿ. ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಚಾರ್ಮುಡಿ ಘಾಟಲ್ಲಿ ಘಾಟ್ ಸೆಕ್ಷನ್ ರೋಡ್ ಹೋಗ್ತೇವೆ. ಅದಕ್ಕೆ ರೀಫಿಲ್ಲಿಂಗ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟೋಟಲ್ 7 ಗಾಡಿಗಳಿದಾವೆ. ಎಲ್ಲ ರೀಫಿಲ್ಲಿಂಗ್ ಮಾಡ್ಕೊಂಡು ಇನ್ನು ಮುಂದೆ ಪ್ರಯಾಣ ಮಾಡ್ತೀವಿ. ಗುರು, ಏನಾಗಿತ್ತಂದರೆ 5 ಮಿನಿಟ್ಸ್ ಮಳೆ ಬರ್ತದೆ, 5 ಮಿನಿಟ್ಸ್ ಬಿಸಿಲು ಬರ್ತದೆ. ಈಗ ವೆದರ್ ಅಂತೂ ಹೇಳೋಕ್ಕೆ ಆಗ್ತಾ ಇಲ್ಲ. ಡಿಫ್ರೆಂಟ್ ಥರ ಆಗಿದೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದರೆ, ನಮ್ಮ ರತ್ನಾಕರ್ ಹೋಗಿ ಬೇರೆಯವ್ರನ್ನ ಕೇಳ್ತಾ ಇದ್ದಾರೆ ಚಾರ್ಮುಡಿ ಘಾಟಿ ಹೆಂಗೆ ಹೋಗ್ಬೇಕಂತೇಳಿ. ಅವನಿಗೆ ಬರ್ತಾ ಇಲ್ಲ ಕನ್ನಡಕ್ಕೆ. ನೋಡಿ, ಘಾಟ್ ಯಾರಿಗೆ ಘಾಟ್, ಯಾರಿಗೆ ಕೊಂಸ ಘಾಟ್, ಚಾರ್ಮುಡಿ ಘಾಟ್, ಹೆಸೂರಿ. ಹಾ, ಚಾಮುಂಡಿ. ಚಾರ್ಮುಡಿ ಘಾಟ್ ಸ್ಟ್ರೈಟ್ ಹೋಗಿ ಸರ್ಕಲ್ ಇದೆ, ಲೆಫ್ಟ್ ಕಡೆ ಸ್ಟ್ರೈಟ್ ಒಂದೇ ರೋಡ್. ಎಷ್ಟು ಕಿಲೋಮೀಟರ್ ಸ್ಟ್ರೇಟ್? ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗ್ತದೆ. 20 ಕಿಲೋಮೀಟರ್. ಸರ್ಕಲ್ ಇದೆ, ಸರ್ಕಲ್. ಅಚ್ಚಾ, ಈ ಸರ್ಕಲ್ ಲೆಫ್ಟ್. ಸ್ಟ್ರೈಟ್ ಹೋಗಿ ಸರ್ಕಲ್ ಇದೆ, ಲೆಫ್ಟ್ ಹೋಗಿ. ಓಕೆ, ಸರಿ ಅಣ್ಣ, ಥ್ಯಾಂಕ್ ಯು.
ಗುರು ಇದೆಲ್ಲ ಇನ್ಫಾರ್ಮೇಷನ್ ತಗೊಂಡು ಇನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಚಾರ್ಮುಡಿ ಘಾಟ್ಗೆ. ಮಳೆ ಅಂತೂ ಕಂಟಿನ್ಯೂಸ್ ಬರ್ತಾನೇ ಇದೆ. ಇನ್ನು ನೋಡೋಣ ಫ್ರೆಂಡ್ಸ್, ಇನ್ಮೇಲಿನ ಎಲ್ಲ ಘಾಟ್ ಸೆಕ್ಷನ್ನೇ ಹೋಗೋಣ ನಡಿ. ಸ್ನೇಹಿತರೆ, ಈ ಪ್ರಕೃತಿ ಎಷ್ಟು ಅಂದವಾಗಿದೆ ನೋಡಿ. ಈ ಸುಂದರ ಸಮಯದಲ್ಲಿ ನನಗೊಂದು ಕವಿತೆ ಹೇಳಬೇಕು ಅಂದ್ಕೊಂಡೆ. ಏನಪ್ಪ ಅಂದರೆ, ಮಂಜಿನ ಆಟ, ಜಲಪಾತಗಳ ಸಾಲು, ಚಾರ್ಮುಡಿ ದಾರಿಯಲ್ಲಿ ಸಾಗುವ ಒಂದು ಸುಂದರವಾದ ಕವಿತೆಯಂತೆ ನಮ್ಮ ಈ ಪಯಣ. ಹೀಗೆ ನಾವು ಚಾರ್ಮುಡಿ ಘಾಟಲ್ಲಿ ಪಯಣ ಮಾಡ್ಕೊತ ನೆಕ್ಸ್ಟು ದೇವರ ಮನೆಗೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ದೇವರ ಮನೆ ಇಲ್ಲಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ಅದು ಕೂಡ ಒನ್ ಆಫ್ ದ ಟಾಪ್ ಪ್ಲೇಸ್ ಅಂತ ಹೇಳ್ಬೋದು. ನೋಡೋಣ, ವೆದರ್ ಚೆನ್ನಾಗಿದ್ರೆ ಎಲ್ಲ ನಿಮಗೆ ವ್ಯೂ ಸಿಗ್ಬೋದು, ಇಲ್ಲಾಂದರೆ ಫಾಗಿ ಇದ್ದರೆ ಸಿಗೋ ಡೌಟೇ. ನೋಡೋಣ ಫ್ರೆಂಡ್ಸ್. ಸ್ನೇಹಿತರೆ, ಈ ಒಂದು ರೈಡು ಭಾಳ ಎಕ್ಸಲೆಂಟ್ ಆಗಿದೆ. ನಾನು ಏನೋ ಅಂದ್ಕೊಂಡಿದ್ದೆ ಬೈಕಲ್ಲಿ ರೈಡ್ ಮಾಡೋದು ಫುಲ್ ಡೇಂಜರ್ ಅಂತ, ಬಟ್ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಅಷ್ಟು ಸೂಪರ್ ಆಗಿದೆ. ಬಟ್ ಪ್ರಾಬ್ಲಮ್ಸ್ ಯಾವುದೇ ಬರಲಿದೆ ಆದರೆ ಓಕೆ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸ್ನೇಹಿತರೆ, ನಾವು ನಿಯರ್ ಬೈ ಆಗಲೇ ದೇವ್ರ ಮನೆ ಹತ್ತಿರ ಇದ್ದೀವಿ. ನೋಡೋಣ ಮುಂದೆ ಏನಾಗುತ್ತೋ. ಇದು ಎಷ್ಟು ಕಷ್ಟವಾಗಿದೆ ಅಂದರೆ ಈ ಪ್ಲೇಸು ಫೈಂಡ್ ಔಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಲೈಫಲ್ಲಿ ಒನ್ ಟೈಮ್ ಆದರೆ ಇದನ್ನ ವಿಸಿಟ್ ಮಾಡಲೇಬೇಕು, ಮಾನ್ಸೂನಲ್ಲಿ ಎಕ್ಸ್ಪೆಷಲಿ. ಗಾಯ್ಸ್, ನಮ್ಮ ಫ್ರೆಂಡ್ಸ್ ಹೋಗಿದ್ದಾರೆ. ಫುಲ್ಲಿ ಕ್ಲೌಡ್ ನೋಡಿ, ಅಸಲು ಈ ಡಾರ್ಕ್ ರೋಡನ್ನೇ ಕಾಣ್ತಾ ಇಲ್ಲ, ಇಷ್ಟು ಇದಿದೆ ಫ್ರೆಂಡ್ಸ್. ಇದು ನೋಡಿ, ತಾರ್ ಹೋಗ್ತಿದೆ ಫ್ರೆಂಡ್ಸ್. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನನ್ನ ಫ್ರೆಂಡ್ಸ್ ಬಿಟ್ಟು ಹೋಗಿದ್ದಾರೆ. ಈ ಲೊಕೇಶನ್ ಏನಂಬುದೇ ಗೊತ್ತಾನೆ ಆಗ್ತಾ ಇಲ್ಲ. ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ, ಟವರನೇ ಇಲ್ಲ ಫ್ರೆಂಡ್ಸ್. ಭಾಳ ಈ ಒಂದು ಪ್ಲೇಸ್ ನೋಡಿದ್ರೆ ಸ್ವರ್ಗ ಥರ ಇದೆ. ಈ ಲೈಟಿಂಗಲ್ಲಿ ಕೂಡ ಇಲ್ಲ. ನನ್ನ ಫ್ರೆಂಡು ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಫುಲ್ ಟೆನ್ಷನ್ ಆಗ್ತಿದೆ ಫ್ರೆಂಡ್ಸ್. ಹಾಂ, ಸ್ಟ್ರೈಟ್ ಬ್ರೋ. ನಾವೆಲ್ಲ ಮಿಸ್ ಆಗಿದ್ದೀನಿ ಬ್ರೋ, ಅಳಕತ್ತಿದ್ದೀನಿ ನನ್ಗೆ ಗೊತ್ತಾ. ಸ್ನೇಹಿತರೆ, ಏನಾಗಿತ್ತು ಅಂದರೆ, ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಮುಂದೆ ಹೋಗಿದ್ದಾರೆ, ನಾವು ಮಾತ್ರ ಹಿಂದ್ಗಡೆ ಇದ್ದೀವಿ. ನಮ್ಮ ಬೈಕ್ ಮಾತ್ರ ನಾವು ಸ್ವಲ್ಪ ದಾರಿ ಮಿಸ್ ಮಾಡ್ಕೊಂಡಿವಿ. ಅದು ಗೂಗಲ್ ಮ್ಯಾಪ್ ತೋರಿಸ್ತಾ ಇಲ್ಲ, ಜಿಯೋ ಟವರೇ ಬರ್ತಾ ಇಲ್ಲ ಅಲ್ಲಿ. ಪೀಕ್ ಅಂದರೆ ಪೀಕ್ ಎಕ್ಸ್ಪೀರಿಯನ್ಸು ಬ್ರೋ. ಸೆಮ್ಮ ಮಾಸಿದೆ, ಸೀನ್ ಮಾತ್ರ ಎಕ್ಸಲೆಂಟು. ಈಗ ದೇವರ ಮನೆಗೆ ನಾವು ಪ್ಲೇಸ್ ಹೋಗ್ತಾ ಇದ್ದೀವಿ. ಹೈ ಕ್ಲಾಸ್ ಗಾಯ್ಸ್, ನೋಡಿ. ಸಮ ಮಾಸ್, ಅಡಿಪೋಳಿ. ಸ್ನೇಹಿತರೆ, ಇದ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ದೇವರ ಮನೆ ಅಂದರೆ ನಿಜವಾಗ್ಲೂ ಇದು ದೇವರು ಇರೋವಂಥ ಮನೆ, ಸ್ವರ್ಗದ ಮನೆ ಅಂತ ಹೇಳ್ಬೋದು. ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು, ನಿಜವಾಗ್ಲೂ ಸ್ವರ್ಗ ಥರನೇ ಇದೆ. ಫುಲ್ ಫಾಗಿ ಆಗಿದೆ, ಮೋಡಗಳ ಮಂಚಿನ ಮೇಲ್ಗಡೆ ನಾವು ಇದ್ದೀವಿ. ಸ್ನೇಹಿತರೆ, ನಿಮಗೆ ಗೊತ್ತೇ ಇರುತ್ತೆ, ಇದು ಲೀಚಸ್ ಅಂತಾರೆ, ಜಿಗಣೆ ಅಂತೇಳಿ ಕನ್ನಡದಾಗ ಅಂತಾರೆ. ಇದು ಮನುಷ್ಯರ ರಕ್ತವನ್ನು ಹೀರುತ್ತೆ. ನೋಡಿ, ಇಷ್ಟು ಸ್ಮಾಲ್ ಸಣ್ಣ ಸಣ್ಣ ಇದ್ದಾವೆ. ನಮ್ಮ ಬಾಡಿ ಮೇಲೆ ಹೋಗಿದ್ದೇ ಗೊತ್ತಾಗಲ್ಲ. ಹೀಗೆ ನಾವು ನೋಡ್ಕೊಂಡ್ಮೇಲೆ ಇನ್ನು ಎಲ್ಲ ವ್ಯೂ ನೋಡ್ಕೊಂಡಿವಿ. ಫುಲ್ ಫಾಗಿದೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ವ್ಯೂ ನಮ್ಗೆ ಅಷ್ಟೊಂದು ಸಿಕ್ಕಿಲ್ಲ, ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಇದು. ಸ್ವರ್ಗನೇ ಅಂತ ಹೇಳ್ಬೋದು. ದೇವರ ಮನೆ ಅಂದರೆ ದೇವರು ಇರುವಂಥ ಮನೆ ಅಂತ ಹೇಳ್ಬೋದು. ಇನ್ನೊಂದು ಮಾತು ತಪ್ಪೇನಿಲ್ಲ. ಹೀಗೆ ನಾವು ಕೆಳಗೆ ಹೋದರೆ ದೇವರ ಮನೆ ದೇವಸ್ಥಾನ ಸಿಗುತ್ತೆ, ಅದೇ ಕಾಲಭೈರವೇಶ್ವರ. ನೋಡೋಣ ಫ್ರೆಂಡ್ಸ್, ಹೋಗೋಣ ಅಲ್ಲಿಗೆ. ಆ್ಯಕ್ಚುಲಿ ಇದು ಕ್ಲೋಸ್ ಆಗಿದೆ, ದೇವರ ಮನೆ ದೇವಸ್ಥಾನ ಕಾಲಭೈರವೇಶ್ವರ ಅಂತೇಳಿ ಕ್ಲೋಸ್ ಆಗಿರೋದ್ರಿಂದ ನಾವು ಹೋಗ್ತಾ ಇದ್ದೀವಿ. ಈಗ ಮಧ್ಯಾಹ್ನ 3:30 ಆಗಿದೆ. ಎಷ್ಟು ಇದಿದೆ ನೋಡಿ, ಫಾಗಿ ಆದ್ರೂ ಕೂಡ ಏನೋ ಮಾರ್ನಿಂಗ್ 3 o'clock ಹಂಗಿದೆ. ಬಟ್ ಇದು 3 o'clock ಟೈಮು. ಅಸಲ್ ಫುಲ್ ಕ್ಲೌಡ್ ಇದೆ, ಅಸಲ್ ಏನು ರೋಡನ್ನೇ ಕಾಣ್ತಾ ಇಲ್ಲ. ಹೀಗಾದ್ರೆ ಸೂಪರ್ ಫ್ರೆಂಡ್ಸ್, ಇದು ಮಾತ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇದೆಲ್ಲ. ನೋಡೋಣ. ನಾವು ಇವಾಗ ಕೊಟ್ಟಿಗೆರದಲ್ಲಿ ಇದ್ದೀನಿ. ಸಾಯಂಕಾಲ 4:15 ಆಗಿದೆ. ಎಷ್ಟು ಫಾಗಿ ಇದೆ ನೋಡಿ ಒಂದ್ಸಲ. ಈಗ ಲಂಚ್ ಮಾಡೋಣ ಅಂತೇಳಿ ಬ್ರೇಕಿಗೆ ಬಂದ್ವಿ. ಈಗ ನೆಕ್ಸ್ಟ್ ಚಾರ್ಮುಡಿ ಘಾಟ್, ನಮ್ಮದು ಘಾಟಲ್ಲಿ ನಾವು ನೋಡೋಣ, ಬಂದ್ಬಿಡೋಣ. ಓಕೆನಾ? ಹೀಗೆ ನಾನು ಚಾರ್ಮುಡಿ ಘಾಟಲ್ಲಿ ಹೋಗೋ ಹೊತ್ನಾಗ ಒಂದು ವಾಟರ್ ಫಾಲ್ಸ್ ಸಿಕ್ತು ಫ್ರೆಂಡ್ಸ್. ಸೈಕ್ ಇದೆ ವಾಟರ್, ಮಾತ್ರ ವೆರಿ ಪ್ಯೂರ್ ಅಂತ ಹೇಳ್ಬೋದು.
ಹೀಗೆ ನಾನೊಂದು ಸ್ವಲ್ಪ ಆಟ ಆಡಿಕೊಂಡು ನೆಕ್ಸ್ಟು ನೀರಲ್ಲಿ ಆಟ ಆಡೋಕೆ ಯಾರೂ ಬರ್ತಾಯಿಲ್ಲ ಫ್ರೆಂಡ್ಸ್, ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದಾರೆ ಎಲ್ಲರೂ, ಪಾಪ ಸುಸ್ತಾಗಿದ್ದಾರೆ ಡ್ರೈವ್ ಮಾಡಿ. ಮಾರ್ನಿಂಗ್ಲಿಂದ 400 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ನಾವು ರೀಚ್ ಆಗಿದ್ದೀವಿ ಪ್ರೆಸೆಂಟು. ಈಗ ಆಲ್ರೆಡಿ ನಿಯರ್ ಬೈ ಧರ್ಮಸ್ಥಳ ಇದ್ದೀವಿ. ಎಲ್ಲರೂ ನನಗೆ ಹ್ಯಾಂಡ್ಸಪ್ ಮಾಡ್ತಾ ಇದ್ದಾರೆ. ಹಾಯ್ ಬ್ರೋ, ಎಲ್ಲರಿಗೆ ಹಾಯ್. ಫ್ರೆಂಡ್ಸ್, ನಾನು ಕೇಳೋದು ನಿಮ್ಮ ಹತ್ರ ಒಂದೇ ಏನಿಲ್ಲ, ನನಗೆ ಹೆಂಗನ ಮಾಡಿ ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ದಯವಿಟ್ಟು. ಅಟ್ಲೀಸ್ಟ್ ಈ ವಿಡಿಯೋ 1K ಸಬ್ಸ್ಕ್ರೈಬರ್ಸ್ ಆಗೋಷ್ಟು ರೀಚನ್ನು ಆಗಬೇಕು. ಯಾಕಂದರೆ ಈ ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಒಂದು ಎಂಕರೇಜ್ಮೆಂಟ್ ಅಂತೂ ಇರುತ್ತದೆ. ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೋಗಬೇಕು. ಚಲೋ ಹೋಗೋಣ ನಡೀನ. ಇದಾದಮೇಲೆ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ನಿಯರ್ ಬೈ ನಮ್ಮ ಹೋಮ್ ಸ್ಟೇ ಇದೆ, AS ಹೋಮ್ ಸ್ಟೇ ಅಂತೇಳಿ. ಅದು ಪಾರ್ಟ್ 2 ಅಲ್ಲಿ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ. ಇದು ಡೇ 1, ನೆಕ್ಸ್ಟ್ ಡೇ 2 ಕೂಡ ಬರುತ್ತೆ. ಈಗಾಗಲೇ ನಾವು ಕಾಡಲ್ಲಿ ಜರ್ನಿ ಮಾಡ್ತಾಯಿದ್ವಿ ನೋಡಿ, ಫುಲ್ ಘಾಟ್ ಸೆಕ್ಷನ್ನು. ಸ್ನೇಹಿತರೆ, ಒಳಗಡೆ ಏನಾಗಿತ್ತಂದರೆ ಘಾಟ್ ಸೆಕ್ಷನಲ್ಲಿ ಜಿಯೋ ಟವರೇನೇ ಬರ್ತಾ ಇಲ್ಲ. ನಾನು ಒಂದೇ ಪಾಯಿಂಟ್ ಮೇಲಿದೆ, ಅದು ಬಂದು ಎಲ್ಲ ಫುಲ್ಲು ಟವರೆಲ್ಲ ಹೋಗಿದೆ. ಆ ಒಂದು ಮ್ಯಾಪ್ ದ್ವಾರ ನಾವು ಡಾಟಾ ಲೋಡಿಂಗ್ ಆಗಿರುತ್ತಲ್ಲ, ಅದ್ರ ದ್ವಾರ ನಾವು ಬರ್ತಾಯಿದ್ವಿ. ಅಂತೂ ನಾವು ಧರ್ಮಸ್ಥಳಕ್ಕೆ ಮೇನ್ ಗೇಟ್ ಹತ್ರ ಬಂದ್ವಿ, ಎಷ್ಟೋ ಕಷ್ಟಪಟ್ಟ ಮೇಲೆ. ಟವರ್ ಇಲ್ಲ ಫ್ರೆಂಡ್ಸ್, ಒಳಗಡೆ ಫುಲ್ ಫಾರೆಸ್ಟ್ ಏರಿಯಾ ಅಲ್ಲ, ನೋ ಸಿಗ್ನಲ್ಸು, ಜಿಯೋ ಬರಲ್ಲ, ಏರ್ಟೆಲ್ ಮೇ ಬಿ ಬರ್ಬೋದು. ಈಗ ಗೇಟ್ ಎಂಟ್ರೆನ್ಸಲ್ಲೇ ಇದ್ದೀವಿ, ಹೀಗೆ ಒಳಗಡೆ ಹೋಗಬೇಕು. ಈಗ ಮೇನ್ ಎಂಟ್ರೆನ್ಸಲ್ಲಿ ಇದ್ದೀವಿ ಈಗ ನಾವು ಗುಡಿ ಹತ್ರ, ಧರ್ಮಸ್ಥಳದ. ಹೀಗೆ ತಾನೇ ನಾನು ದರ್ಶನ ಮುಗಿಸ್ಕೊಂಡು ಸೀದಾ ಡೈನಿಂಗ್ ಹಾಲ್ ಹೋಗ್ತಾ ಇದ್ದೀನಿ ಪ್ರಸಾದ ತೊಗೊಳಕ್ಕೆ. ಭಾಳಷ್ಟು ಜನ ಇದ್ದಾರೆ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ನೋಡಿ. ವಿಡಿಯೋ ಯಾರು ತೆಗ್ತಾ ಇಲ್ಲ, ಬಟ್ ನಾನೊಬ್ಬನೇ ಒಳಗೆ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ದೇವಸ್ಥಾನಕ್ಕೆ ನಾನು 8:15 ಒಳಗಡೆ ಬಂದಿದ್ದೀನಿ. ಜಸ್ಟ್ 2 ಮಿನಿಟ್ಸಲ್ಲಿ ದರ್ಶನ ಆಯಿತು, ಮಂಜುನಾಥನ ದರ್ಶನ ಮುಗಿಸ್ಕೊಂಡು ಹಂಗೆ ಪ್ರಸಾದ ಮುಗಿಸ್ಕೊಂಡು ಇವಾಗ ಮತ್ತೆ ನಾನು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಹೋಮ್ ಸ್ಟೇಗೆ ಹೋಗೋಣ. ಧರ್ಮಸ್ಥಳ ಆಲ್ಮೋಸ್ಟ್ ಆಲ್ ನೈಟ್ ಟೈಮ್ ವ್ಯೂ ಅಷ್ಟೊಂದು ಕಾಣ್ತಾ ಇಲ್ಲ. ಓಕೆ, ಓವರಾಲ್ ಟ್ರಿಪ್ಪೆಲ್ಲ ನಿಮಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ. ನನ್ನ ಫ್ರೆಂಡ್ ಅಲ್ಲಿದ್ದಾನೆ, ಬಂದಮೇಲೆ ಹೋಗೋಣ. ಸ್ನೇಹಿತರೆ, ಆಲ್ರೆಡಿ 9:20 ಆಗಿದೆ. ಇಲ್ಲಿಂದ ನಮ್ಮ ಹೋಮ್ ಸ್ಟೇ ಒಂದು 20 ಕಿಲೋಮೀಟ್ರ್ ಇದೆ, AS ಹೋಮ್ ಸ್ಟೇ ಅಂತೇಳಿ. ಆ ಹೋಮ್ ಸ್ಟೇನ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಇದು ಡೇ 1, ಡೇ 2, ಡೇ 3 3 ವೀಡಿಯೋಸ್ ಬರ್ತವೆ. ಇದು ಫಸ್ಟ್ ವೀಡಿಯೋ, ಇದು ನಾಳೆ ಲಾಂಚ್ ಆಗುತ್ತೆ. ಆಮೇಲೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲೇಬೇಕು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಸ್ಟೇ ಟ್ಯೂನ್ಡ್. ಬಾಯ್, ಸಿ ಯು.